ಮಾಡಿದ ಕೆಲಸ ತಪ್ಪು ಅಂತ ಗೊತ್ತಿದ್ದು ಮಾಡಿದನ್ನು ಯಾರು ನೋಡಿಲ್ಲ ಅಂತ ಅಂದುಕೊಂಡರೆ ಕರ್ಮ ನಗುತ್ತಾ ಹೇಳುವುದಂತೆ, ನೀನಿಲ್ಲೋ ನಾನಲ್ಲೇ. ಸ್ವಾರ್ಥ ಮತ್ತು ಲಾಭವಿಲ್ಲದೆ ಯಾರು ಸಂಬಂಧ ಬೆಳೆಸೋದಿಲ್ಲ. ಖಾಲಿ ಪಾತ್ರೆಯನ್ನು ಹಿಡಿದವನನ್ನು ನೋಡಿ ಭಿಕ್ಷುಕನೆಂಬ ತೀರ್ಮಾನಕ್ಕೆ ಬರಬೇಡ. ಆಹಾರ ಹಂಚಿ ಹೊರಟ ದಾನಿಯೂ ಇರ್ಬೋದು. ಅಹಂಕಾರದ ಯುದ್ಧದಲ್ಲಿ ಸೋತವನು ಯಾವಾಗಲೂ ಗೆಲ್ಲುತ್ತಾನೆ. ಕೆಲವು ಸಂಬಂಧಗಳು ನಾವು ಅವರಿಗೋಸ್ಕರ ಸೋಲುತ್ತಾ ಹೋದರೆ ಅವರಲ್ಲಿ ಅಹಂಕಾರ ಜಾಸ್ತಿ ಆಗುತ್ತಾ ಹೋಗ್ತದೆ. ಅಂಥವರಿಗಾಗಿ ಸೋಲುವ ಬದಲು ದೂರ ಉಳಿಯುವುದೇ ಲೇಸು. ಬೇರೆಯವರ ಜೀವನದ ಜೊತೆ ನೀವು ಆಟ ಆಡಿದ್ರೆ ನಿಮ್ಮ ಜೀವನದ ಜೊತೆ ದೇವರು ಆಟ ಆಡ್ತಾನೆ, ನೆನಪಿರ್ಲಿ. ಬೇಗನೆ ಕೋಪ ಮಾಡಿಕೊಳ್ಳುವವರ ಮನಸ್ಸು ಶುದ್ಧವಾಗಿರುತ್ತೆ, ಆದರೆ ಜೀವನದಲ್ಲಿ ಒಂಟಿ ಆಗಿರುವುದು ಅವರೇ. ಕಾಲ ಮೌನವಾಗಿರ್ಬೋದು, ಆದರೆ ಕರ್ಮ ಯಾವಾಗಲೂ ಸರಿಯಾದ ಸಮಯಕ್ಕೆ ಉತ್ತರ ಕೊಟ್ಟೇ ಕೊಡ್ತದೆ. ಬಯಕೆ ಕಡಿಮೆಯಾದಷ್ಟು ಬದುಕು ಸರಳವಾಗಿರ್ತದೆ, ಸರಳವಾದಷ್ಟು ಮನಸ್ಸು ಶುದ್ಧವಾಗ್ತದೆ. ನಮಗೆ ಯಾರು ಕೆಟ್ಟದನ್ನು ಮಾಡಿದ್ರೆ ಅದು ಅವರ ಕರ್ಮ. ನಾವು ಯಾರಿಗೂ ಕೆಟ್ಟದನ್ನು ಬಯಸದೇ ಇರುವುದು ನಮ್ಮ ಧರ್ಮ. ಅಜ್ಞಾನದಿಂದ ಅಹಂಕಾರ ಬಂದರೆ ಅದು ವಿಷಕ್ಕೆ ಸಮಾನ. ಅದೇ ಜ್ಞಾನದಿಂದ ವಿನಯ ಬಂದರೆ ಅದು ಅಮೃತಕ್ಕೆ ಸಮಾನ. ನೆನಪಿಟ್ಕೋ, ಅಭಿಪ್ರಾಯಗಳ ಮೂಲಕ ಯಾರನ್ನು ಬದಲಿಸಲು ಸಾಧ್ಯವಿಲ್ಲ. ಸ್ವಂತ ಅನುಭವವಾದಾಗ ಮಾತ್ರ ಮನುಷ್ಯ ಬದಲಾಗ್ತಾನೆ. ಯಾರ ಮಾತು ಇನ್ನೊಬ್ಬರ ಬದುಕಿಗೆ ಹಿತವಾಗಿರ್ತದೆಯೋ, ಯಾರ ಹಣವು ಬೇರೆಯವರ ಕಷ್ಟಕ್ಕೆ ಉಪಯೋಗವಾಗ್ತದೆಯೋ, ಯಾರ ಮನಸ್ಸು ಸದಾಕಾಲ ಇನ್ನೊಬ್ಬರ ಒಳ್ಳೆಯದನ್ನೇ ಬಯಸ್ತದೆಯೋ ಅಂಥವರ ಬದುಕು ಸದಾಕಾಲ ಆನಂದವಾಗಿರ್ತದೆ. ಬದುಕೆಂಬುದು ಮತ್ತೊಬ್ಬರ ಹೋಲಿಕೆಗೆ ಮತ್ತು ಓಲೈಕೆಗೆ ಇರುವುದಲ್ಲ, ನಮಗೆ ಒಪ್ಪುವ ಹಾಗೆ ನಮ್ಮಿಷ್ಟದಂತೆ ಬದುಕಲು ಇರುವಂಥದ್ದು. ಇದು ಕಲಿಯುಗ. ಯಾರ ಶಾಪ ಯಾರಿಗೂ ತಟ್ಟೋದಿಲ್ಲ, ಆದರೆ ಅವರು ಮಾಡಿದ ಕರ್ಮ ಅವರವರಿಗೆ ತಟ್ಟುತ್ತದೆ. ಅವಮಾನ ಆದ ಕಡೆ ಸಂಬಂಧ ಬೇಡ, ಇಷ್ಟವಿಲ್ಲದವರ ಜೊತೆ ಮಾತು ಬೇಡ. ಯಾರ ಜೊತೆ ಎಷ್ಟರ ಮಟ್ಟಿಗಿರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಎಲ್ಲರೂ ನಮ್ಮವರು ಅಂತ ಒಳ್ಳೆತನ ತೋರಿಸ್ತಾ ಹೋದ್ರೆ ಕೊನೆಗೆ ನಾವೇ ಕೆಟ್ಟವರು ಅನ್ನೋ ಪಟ್ಟ ಕೊಡ್ತಾರೆ. ಸೃಷ್ಟಿಯಲ್ಲಿ ಯಾವುದೇ ತಪ್ಪಿಲ್ಲ, ತಪ್ಪಿರುವುದು ನಮ್ಮ ದೃಷ್ಟಿಯಲ್ಲಿ. ತನ್ನ ಹಣೆಬರದ ಬೆವರನ್ನು ಸುರಿಸಿ ಮಕ್ಕಳ ಭವಿಷ್ಯದ ಹಣೆಬರವನ್ನು ಬರೆಯುವ ಶಿಲ್ಪಿ ಅಪ್ಪ. ಸಂಪಾದನೆ ಬಗ್ಗೆ ಯೋಚನೆ ಮಾಡಿ, ಸಂಬಂಧಿಕರ ಬಗ್ಗೆ ಅಲ್ಲ ಕಣ್ರಿ. ಸಂಪಾದನೆ ಚೆನ್ನಾಗಿದ್ರೆ ಊರಲ್ಲಿರೋರೆಲ್ಲ ಸಂಬಂಧಿಕರೇ. ನೋವು ಕೊಟ್ಟವರನ್ನ ದ್ವೇಷಿಸಲು ಕಲಿತಿಲ್ಲ, ಅವರಿಂದ ದೂರ ಉಳಿಯಲು ಕಲಿತಿದ್ದೇನೆ. ಸುಳ್ಳು ಹೇಳುವುದನ್ನು ಮತ್ತು ನಾಟಕ ಆಡುವುದನ್ನು ಕರಗತ ಮಾಡಿಕೊಂಡಿರುವ ವ್ಯಕ್ತಿಗಳಿಗೆ ಕಳೆದುಕೊಂಡ ವಸ್ತು ಹಾಗೂ ವ್ಯಕ್ತಿಗಳ ಬೆಲೆ ತಿಳಿಯೋದಿಲ್ಲ. ಯಾಕಂದ್ರೆ ಸಂಬಂಧ ಮತ್ತು ವಸ್ತುಗಳ ಮೇಲೆ ಅವರು ತೋರಿಸುವ ಒಲವು ಕೂಡ ನಾಟಕವೇ ಆಗಿರ್ತದೆ. ಅವರಿಗೆ ನೋವಾದ್ರೆ ಅದು ನೋವಂತೆ, ನಮಗೆ ನೋವಾದ್ರೆ ಅದು ನಾಟಕವಂತೆ. ಸಹಿಸಿಕೊಳ್ಳುವ ತಾಳ್ಮೆ ಇದೆ ಅಂದಮೇಲೆ ತಿರುಗಿ ಬೀಳುವ ತಾಕತ್ತು ಕೂಡ ಇದ್ದೇ ಇರುತ್ತೆ, ನೆನಪಿರ್ಲಿ. ಋಣ ಇದ್ದರೆ ಬೆಟ್ಟದ ತುದಿಯಲ್ಲಿರುವ ಹಣ್ಣು ನಮ್ಮ ಪಾಲಾಗ್ತದೆ. ಋಣ ಇಲ್ಲದಿದ್ದರೆ ಅಂಗೈಯಲ್ಲಿರುವ ಹಣ್ಣು ಕೂಡ ಜಾರಿ ಬಿದ್ದು ಅನ್ಯರ ಪಾಲಾಗ್ತದೆ. ಜೀವನದಲ್ಲಿ ಸಮಯವನ್ನು ನಂಬದಿದ್ದರೂ ಸಹನೆಯನ್ನ ನಂಬಲೇಬೇಕು. ಯಾಕಂದ್ರೆ ಕೆಲವೊಮ್ಮೆ ಸಮಯ ನಮ್ಮ ಕೈ ಬಿಟ್ಟರೂ ಸಹನೆ ಕೈ ಹಿಡಿಯುವುದು. ಎದೆಗೆ ಚೂರಿ ಹಾಕುವ ಶತ್ರುಗಳನ್ನ ಬೇಕಾದರೂ ನಂಬೋದು, ಆದ್ರೆ ನಮ್ಮ ಜೊತೆನೇ ಇದ್ದು ಬೆನ್ನಿಗೆ ಚೂರಿ ಹಾಕುವ ಹಿತಶತ್ರುಗಳನ್ನ ನಂಬೋದು ತುಂಬಾ ಕಷ್ಟ. ಮೆಚ್ಚಿಸುವ ಕೆಲಸವನ್ನು ಮಾಡುವ ಬದಲು ಕೆಲಸವನ್ನು ಮೆಚ್ಚಿ ಮಾಡಿದ್ರೆ ಮೆಚ್ಚುಗೆ ಎಂಬುದು ತಾನೇ ತಾನಾಗಿ ಒಲಿಯುತ್ತದೆ. ಹಣ ಮಾತನಾಡುವಾಗ ದೇವರು ಕೂಡ VIP ದರ್ಶನ ಕೊಡ್ತಾನೆ. ಈ ಜಗತ್ತಿನಲ್ಲಿ ನಿನ್ನ ನೋವು ಏನಂತ ಯಾರೂ ಕೇಳಲ್ಲ, ಆದರೆ ನೀನು ಮೌನವಾಗಿರುವುದನ್ನು ಎಲ್ಲರೂ ಗಮನಿಸ್ತಾರೆ. ನೀನು ಎಲ್ಲರಿಗಾಗಿ ನಿನ್ನ ಇಡೀ ಜೀವನವನ್ನೇ ಕರಗಿಸಿದ್ರು. ಅವರಿಗೆ ನಿನ್ನ ತ್ಯಾಗ ಕೇವಲ ಒಂದು ಕರ್ತವ್ಯ ತರ ಕಾಣುತ್ತೆ, ನೆನಪಿಡು. ಇಲ್ಲಿ ನಿನ್ನ ಆತ್ಮಕ್ಕೆ ಕನ್ನಡಿ ಹಿಡಿಯೋರು ಯಾರೂ ಇಲ್ಲ. ಕೊನೆಗೆ ನಿನ್ನ ಕತ್ತಲೆಯ ಕೋಣೆಯಲ್ಲಿ ನಿನಗೆ ಜೊತೆಯಾಗುವುದು ಬರೀ ನಿನ್ನ ನೆರಳು ಮತ್ತು ನಿನ್ನ ನಿಶಬ್ದ ಮಾತ್ರ. ತನ್ನ ಎತ್ತರವಾದ ಗುಣದಿಂದ ಮಾತ್ರ ಮನುಷ್ಯ ಎತ್ತರವಾದ ಸ್ಥಾನಕ್ಕೇರಲು ಸಾಧ್ಯ. ಶಿಖರದ ತುದಿಯಲ್ಲಿ ಕೂತ ಮಾತ್ರಕ್ಕೆ ಕಾಗೆ ಗರುಡನಾಗಲು ಸಾಧ್ಯವೇ? ದುಡ್ಡು ಬದುಕಿಗೆ ಅಗತ್ಯ ಎಂಬುದು ಎಷ್ಟು ಸತ್ಯವೋ, ಬದುಕಿಗೆ ದುಡ್ಡು ಒಂದೇ ಎಲ್ಲದಕ್ಕೂ ಅಗತ್ಯ ಎಂಬುದು ಕೂಡ ಅಷ್ಟೇ ಸತ್ಯ. ನನ್ನವರು ಎನ್ನುವ ಭ್ರಮೆ ಬಹಳ ಇತ್ತು. ಹಿಂದೆ ತಿರುಗಿ ನೋಡಿದಾಗ ನನ್ನ ನೆರಳು ಮಾತ್ರ ಇತ್ತು. ಸಂಬಂಧಗಳ ಸಂತೆಯಲ್ಲಿ ಸತ್ಯ ಹೇಳುವವನೇ ಏಕಾಂಗಿ.
ನಮಗೆ ಜೀವನದಲ್ಲಿ ಕೆಲವು ಸವಾಲುಗಳಿರ್ತವೆ, ಆದರೆ ಕೆಲವರಿಗೆ ಜೀವನನೇ ಒಂದು ಸವಾಲಾಗಿರುತ್ತದೆ. ಸಮುದ್ರದಾಳದ ರಹಸ್ಯಗಳನ್ನು, ಮನಸ್ಸಿನಾಳದ ನೋವುಗಳನ್ನು ಎಂದಿಗೂ ಹಂಚಿಕೊಳ್ಬೇಡಿ. ಕಸ ತೆಗೆಯೋರ್ಗಿಂತ ಕಡ್ಡಿ ಆಡಿಸೋರೇ ಜಾಸ್ತಿ. ನಿಮ್ಮ ಜೀವನಕ್ಕೆ ನೀವೇ ರಾಜ. ಆ ಸ್ಥಾನ ಯಾರಿಗೂ ಬಿಟ್ಟು ಕೊಡಬೇಡಿ. ಸುರಿದು ಹೋದ ಮಳೆ, ಸರಿದು ಹೋದ ವೇಳೆ ಮತ್ತೆ ಸಿಗಲಾರದು. ಹಾಗಂತ ಅದರೊಳಗೆ ನಾವುಗಳು ಕಳೆದು ಹೋಗಲಾರೆವು. ಕೈಯೊಳಗಿರುವ ಕೈಗೆ ಸಿಗಲಾರದ ನಾಳೆಗಳ ಚಿಂತೆ ಬೇಡ. ಕಣ್ಣೆದುರಿಗಿರುವ ಈ ಕ್ಷಣಗಳಲ್ಲಿ ಬದುಕುವ ಸೊಗಸು ನಮ್ಮೊಳಗಿರಲಿ. ಯೋಚಿಸಿದಷ್ಟು ಯೋಚನೆಗಳು ಹೆಚ್ಚಾಗ್ತವೆ, ಮರೆತಷ್ಟು ಮನಸ್ಸು ಹಗುರಾಗ್ತದೆ. ಯಾರೆಷ್ಟೇ ಭರವಸೆ ನೀಡಿದ್ರು ನಮ್ಮ ಜೀವನ ನಾವು ನೋಡಿಕೊಳ್ಳೋದನ್ನ ಕಲಿತಿರ್ಬೇಕು. ಜೀವನದಲ್ಲಿ ಎಲ್ಲವೂ ಕಳೆದು ಹೋಗ್ಬೋದು, ಆದ್ರೆ ಯಾವುದು ಮರೆತು ಹೋಗೋದಿಲ್ಲ. ಸಮುದ್ರ ಎಲ್ಲರಿಗೂ ಒಂದೇ, ಆದರೆ ಈಜು ಬಂದವನಿಗೆ ಮುತ್ತುಗಳು ಸಿಗ್ತವೆ, ಬಲೆ ಹಾಕಲು ಬಂದವನಿಗೆ ಮೀನು ಸಿಗ್ತವೆ, ನಿಂತು ನೋಡುವವನ ಕಾಲು ಮಾತ್ರ ಒದ್ದೆ ಆಗ್ತವೆ. ಜೀವನ ಕೂಡ ಇಷ್ಟೇ, ಎಲ್ಲರಿಗೂ ಒಂದೇ ಜೀವನ, ಆದರೆ ಇಲ್ಲಿ ನಮ್ಮ ಪ್ರಯತ್ನ ಮಾತ್ರ ನಮ್ಮ ಬಲ ಆಗಿರ್ತದೆ. ಹಣ ಮನುಷ್ಯನನ್ನು ಬದಲಿಸೋದಿಲ್ಲ, ಮನುಷ್ಯನ ನಿಜ ಸ್ವರೂಪವನ್ನ ಹೊರಗೆ ಹಾಕ್ತದೆ. ನೀ ಲೆಕ್ಕಕ್ಕೆ ಇಲ್ಲ ಎಂದವರ ಎದುರು ಲೆಕ್ಕಕ್ಕೆ ಸಿಗದ ಹಾಗೆ ಗೆದ್ದು ಬದುಕು. ಲಾಭ ನಷ್ಟಗಳ ನೋಡದೆ ಒಳ್ಳೆಯ ಕೆಲಸ ಮಾಡುವಾಗ ಸಿಗುವ ಖುಷಿ ಕೋಟಿಗೂ ಮಿಗಿಲು. ಪರರಿಗೆ ಕೊಡುವ ಸಮಯ ನಿನ್ನ ಬದುಕಿಗೆ ಕೊಟ್ಟು ನೋಡು, ನಿನ್ನ ಜೀವನದ ಶೈಲಿಯೇ ಬದಲಾಗ್ತದೆ. ಮನುಷ್ಯ ದೊಡ್ಡವನಾದ್ರೆ ಬಾಲ್ಯವನ್ನ ಮರಿತಾನೆ, ಮದುವೆ ಆದ್ರೆ ತಂದೆ ತಾಯಿಯನ್ನ ಮರಿತಾನೆ, ಮಕ್ಕಳಾದರೆ ಒಡ ಹುಟ್ಟಿದವರನ್ನ ಮರಿತಾನೆ, ಶ್ರೀಮಂತನಾದರೆ ಬಡತನವನ್ನ ಮರಿತಾನೆ. ಆದ್ರೆ ಅವನಿಗೆ ವಯಸ್ಸಾದಾಗ ಕೊನೆ ದಿನಗಳಲ್ಲಿ ಎಲ್ಲವನ್ನು ನೆನಪಿಸಿಕೊಳ್ತಾನೆ. ಅಗತ್ಯ ವೇಳೆಯಲ್ಲಿ ಕೊಟ್ಟದ್ದು ಅಲ್ಪವಾದರೂ ಅಮೂಲ್ಯನೇ. ಅರ್ಥ ಆಗದವರಿಗೆ ಕಲ್ಲಂತೆ ಕಂಡರೂ ಪರವಾಗಿಲ್ಲ, ಅರ್ಥ ಮಾಡಿಕೊಂಡವರಿಗೆ ಚಿನ್ನದಂತಿರು ಸಾಕು. ಪ್ರತಿಯೊಂದು ಅನ್ಯಾಯಕ್ಕೂ ತಕ್ಷಣ ಉತ್ತರ ಸಿಗೋದಿಲ್ಲ. ಕೆಲವು ಉತ್ತರಗಳನ್ನು ಕಾಲವೇ ನೀಡುತ್ತದೆ. ಆ ಉತ್ತರಗಳು ಎಷ್ಟು ಆಳವಾಗಿರ್ತದೆ ಅಂದರೆ ಇನ್ನೊಬ್ಬ ವ್ಯಕ್ತಿಯು ಮೂಕನಾಗಿ ಉಳಿಯುತ್ತಾನೆ. ನನ್ನನ್ನು ನಾನಷ್ಟೇ ಬಲ್ಲೆ, ಇತರರದ್ದು ಬರೀ ಅಂದಾಜಷ್ಟೇ. ಜೀವನದಲ್ಲಿ ನಾಳೆಯ ಬಗ್ಗೆ ಅತಿಯಾಗಿ ಚಿಂತಿಸುವುದನ್ನು ಬಿಟ್ಟು ಬಿಡಬೇಕು. ಇಲ್ಲಿ ತನಕ ಜೊತೆಯಾಗಿದ್ದು ಕಾಪಾಡಿದ ಭಗವಂತ ನಾಳೆಯೂ ಜೊತೆಯಲ್ಲಿರ್ತಾನೆ ಎಂಬ ನಂಬಿಕೆ ಅಚಲವಾಗಿದ್ರೆ ಸಾಕು. ಆ ನಂಬಿಕೆಯನ್ನು ಭಗವಂತ ಎಂದಿಗೂ ಸುಳ್ಳಾಗಿಸೋದಿಲ್ಲ. ನಿನ್ನವರಿದ್ದಾರೆ ಎಂದು ಬದುಕುವುದಕ್ಕಿಂತ ನಿನ್ನ ದುಡಿಮೆಯನ್ನು ನಂಬಿ ಬದುಕುವುದುತ್ತಮ. ಬಗೆಹರಿಯದ ಸಮಸ್ಯೆಗಳಿಗೆ ಭಗವಂತನೇ ಮುಕ್ತಿ ಕೊಡ್ತಾನೆ. ಜೀವನದಲ್ಲಿ ಏನು ಮಾಡಬೇಕೆಂಬುದನ್ನು ರಾಮಾಯಣ ಹೇಳ್ತದೆ, ಜೀವನದಲ್ಲಿ ಏನು ಮಾಡಬಾರದೆಂದು ಮಹಾಭಾರತ ಹೇಳುತ್ತದೆ. ಜೀವನದಲ್ಲಿ ಹೇಗೆ ಬದುಕಬೇಕೆಂಬುದು ಭಗವದ್ಗೀತೆ ಹೇಳಿಕೊಡ್ತದೆ. ಅರ್ಹತೆ ಇಲ್ಲದವರಿಗಾಗಿ ಅಳಬೇಡಿ, ಅರ್ಹತೆ ಇದ್ದವರನ್ನು ಅಳಿಸಬೇಡಿ. ನೆನಪಿರ್ಲಿ, ಮತ್ತೊಬ್ಬರನ್ನು ದುಃಖಿಯನ್ನಾಗಿ ಮಾಡುವವರು ಎಂದಿಗೂ ಸುಖವಾಗಿ ಇರಲಾರರು. ಕೋಪ ಅರ್ಥವಾದಷ್ಟು ಕಾಳಜಿ ಅರ್ಥವಾದ್ರೆ ಯಾವ ಸಂಬಂಧಗಳಲ್ಲೂ ಬಿರುಕು ಮೂಡೋದಿಲ್ಲ. ಶ್ರೀಕೃಷ್ಣ ಹೇಳ್ತಾರೆ, ಯಾರಿಗೂ ನೋವು ಮಾಡಬೇಡಿ. ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳೋರಿಗೆ ಕಾಲವೇ ಉತ್ತರ ಕೊಡ್ತದೆ. ಕರ್ಮ ಯಾರನ್ನು ಬಿಡೋದಿಲ್ಲ. ಇಂದು ಮೌನವಾಗಿದ್ದರೂ ನಾಳೆ ಸತ್ಯದ ಮುಂದೆ ಎಲ್ಲರೂ ತಲೆಬಾಗ್ಲೇಬೇಕು. ನೆನಪಿರ್ಲಿ, ಇದೇ ಜೀವನದ ಸತ್ಯ. ಬಿಟ್ಟೋದೋರ ಮುಂದೆ ಬೆಲೆ ಬಾಳುವ ವಜ್ರದಂತೆ ಬದುಕು. ಇನ್ನೊಬ್ಬರ ಭಾವನೆಯನ್ನು ಅರ್ಥ ಮಾಡಿಕೊಳ್ಳದ ವ್ಯಕ್ತಿಗೆ ತನ್ನ ತಪ್ಪಿನ ಅರಿವು ಎಂದಿಗೂ ಆಗೋದಿಲ್ಲ. ಹಣಕ್ಕೂ ಗುಣಕ್ಕೂ ಎರಡೇ ವ್ಯತ್ಯಾಸ. ಹಣ ಇದ್ದವನ ಜೊತೆಗೆ ಮನುಷ್ಯರು ಹಿಂಬಾಲಿಸ್ತಾರೆ, ಗುಣ ಇದ್ದವನ ಜೊತೆಗೆ ದೇವರು ಹಿಂಬಾಲಿಸ್ತಾನೆ. ಜೀವನದಲ್ಲಿ ಎಲ್ಲವೂ ಕಳೆದು ಹೋಗ್ಬೋದು, ಆದರೆ ಎಲ್ಲವೂ ಮರೆತು ಹೋಗೋದಿಲ್ಲ. ನಮ್ಮವರು ಇಲ್ಲಿ ಎಲ್ಲರೂ ನಮ್ಮವರಂತೆ ಇರ್ತಾರೆ. ಸಮಸ್ಯೆಗಳ ಸಮಯ ಬಂದಾಗಲೇ ತಿಳಿಯೋದು ಕೈ ಹಿಡಿಯೋರ್ಯಾರು, ಕೈ ಕೊಡೋರ್ಯಾರು ಅಂತ. ನಾವೇ ಶಾಶ್ವತವಲ್ಲದಿದ್ದಾಗ ನಮಗ್ಯಾರು ಶಾಶ್ವತವಾಗಿರ್ತಾರೆ. ನಾವು ಎಲ್ಲರಿಗೂ ಅರ್ಥ ಆಗ್ಬೇಕು ಅಂತಿಲ್ಲ. ತಕ್ಕಡಿ ಕೇವಲ ತೂಕವನ್ನಷ್ಟೇ ತೋರಿಸುತ್ತೆ, ಗುಣಮಟ್ಟವನ್ನಲ್ಲ. ಸಂಬಂಧ ಬಲವಾಗಿ ಇರಬೇಕೇ ಹೊರತು ಬಲವಂತವಾಗಿ ಅಲ್ಲ. ನೀವೆಷ್ಟೇ ಒಳ್ಳೆಯವರಾಗಿದ್ರು ಈ ಪ್ರಪಂಚ ನಿಮ್ಮನ್ನು ಅವರವರ ಬುದ್ಧಿವಂತಿಕೆಗೆ ತಕ್ಕಂತೆ ಅಳೆಯುತ್ತದೆ. ಕೃಷ್ಣನನ್ನು ಕೆಲವರು ದೇವರಂದರು, ಇನ್ನು ಕೆಲವರು ಮಾಯಾವಿ ಅಂದರು. ಜನರು ನಿಮ್ಮ ಬಗ್ಗೆ ಏನು ಅಂದುಕೊಳ್ಳುತ್ತಾರೆ ಎಂಬುದು ಅವರ ಸಮಸ್ಯೆ, ನಿಮ್ಮದಲ್ಲ. ನೀವು ಕೃಷ್ಣನ ದಾರಿಯಲ್ಲಿ ನಡೆಯಿರಿ, ಯಾರಿಗೂ ಹೆದರಬೇಡಿ. ನಮ್ಮ ಬದುಕಿನಲ್ಲಿ ಸಮಯ ಬದಲಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ನಡುವೆ ಇರುವ ಜನರ ಮನಸ್ಸು ಮಾತ್ರ ಕ್ಷಣ ಕ್ಷಣಕ್ಕೂ ಬದಲಾಗ್ತಲೇ ಇರ್ತದೆ. ಅನುಮಾನ ತಪ್ಪಾಗ್ಬೋದು, ಆದರೆ ಅನುಭವ ಎಂದಿಗೂ ತಪ್ಪಾಗಲ್ಲ. ಅನುಮಾನ ಕೇವಲ ನಮ್ಮ ಮನಸ್ಸಿನ ಕಲ್ಪನೆ, ಅನುಭವ ಜೀವನದಲ್ಲಿ ನಾವು ಕಲಿತ ಪಾಠ. ಮನಸ್ಸಿನಿಂದ ಒಳ್ಳೆಯವರಾಗಿರೋಣ ಸಾಕು. ನಾವು ಯಾರಿಗೆ ಹೇಗೆ ಕಾಣಿಸಿದ್ರೂ ಚಿಂತೆ ಇಲ್ಲ. ಮತ್ತೊಬ್ಬರ ಜೀವನದಲ್ಲಿ ನಮ್ಮ ಪ್ರಾಮುಖ್ಯತೆಯನ್ನು ಕೇಳಿಯೇ ತಿಳಿದುಕೊಳ್ಬೇಕಂತಿಲ್ಲ. ಕೆಲವೊಮ್ಮೆ ಅವರ ನಡವಳಿಕೆಯೇ ತಿಳಿಸ್ತದೆ. ಸಮಯ ಮತ್ತು ಸಂದರ್ಭ ಎರಡಕ್ಕೂ ಎಷ್ಟು ವ್ಯತ್ಯಾಸ ಅಂದ್ರೆ, ಸಮಯ ತುಂಬಾ ಜನರನ್ನ ಪರಿಚಯಿಸ್ತದೆ, ಸಂದರ್ಭ ಜೊತೆಗಿರುವವರ ನಿಜವಾದ ಮುಖಗಳನ್ನ ಪರಿಚಯಿಸ್ತದೆ. ಶ್ರೀಕೃಷ್ಣ ಹೇಳ್ತಾರೆ,
ಯಾರಾದರೂ ಸಹಾಯಕ್ಕಾಗಿ ನಿಮ್ಮ ಬಳಿಗೆ ಬಂದಾಗ ಅವರನ್ನು ಎಂದಿಗೂ ಬರಿಗೈಯಲ್ಲಿ ಕಳುಹಿಸಬೇಡಿ. ಯಾಕಂದ್ರೆ ಅವರು ಮೊದಲು ದೇವರಿಗೆ ಪ್ರಾರ್ಥಿಸಿರಬಹುದು ಮತ್ತು ದೇವರು ಅವರ ಪ್ರಾರ್ಥನೆಗೆ ಉತ್ತರವಾಗಲು ನಿಮ್ಮನ್ನು ಆರಿಸಿಕೊಂಡಿರಬಹುದು. ಪ್ರಪಂಚದಲ್ಲಿರುವ ಎಲ್ಲ ರೀತಿಯ ಸಂಬಂಧಗಳನ್ನು ಪರೀಕ್ಷಿಸಿ ನೋಡಿದಾಗ ಬರುವ ಅಂತಿಮ ಫಲಿತಾಂಶವೇ ಅವಶ್ಯಕತೆ ಮಾತ್ರ. ಒತ್ತಾಯದಿಂದ ಒಬ್ಬರ ಜೀವನದಲ್ಲಿ ಇರುವುದಕ್ಕಿಂತ ಅವರ ಸಂತೋಷಕ್ಕಾಗಿ ಅವರಿಂದ ದೂರ ಇರುವುದೇ ಒಳ್ಳೆಯದಲ್ವಾ? ಬದುಕಲ್ಲಿ ನೋವಾದಾಗ ಅತ್ತು, ಸಂತೋಷವಾದಾಗ ನಕ್ಕು, ನಿರಾಸೆಯಾದಾಗ ನಿಟ್ಟುಸಿರು ಬಿಟ್ಟು ಮತ್ತದೇ ದಿನಚರಿಗೆ ಹಾಜರಾತಿ ಹಾಕಿ ಜೀವಿಸುವುದೇ ಜೀವನ. ಕಾನೂನಿನ ಕಣ್ಣನ್ನು ಮುಚ್ಚಿಸಬಹುದು, ಆದರೆ ಕರ್ಮದ ಕಣ್ಣನ್ನು ಮುಚ್ಚಲು ಸಾಧ್ಯವಿಲ್ಲ. ತಾವು ಮಾಡುವ ಪ್ರತಿಯೊಂದು ಕರ್ಮದ ಫಲವು ನಿಮ್ಮ ಖಾತೆಗೆ ಜಮಾ ಆಗ್ತದೆ. ಎಲ್ಲರೂ ನಮ್ಮವರೇ, ಆದರೆ ಎಲ್ಲಾ ಸಮಯದಲ್ಲೂ ಅಲ್ಲ. ಮಾತನ್ನೇ ಅರ್ಥ ಮಾಡಿಕೊಳ್ಳದವರು ಇನ್ನು ಮೌನವನ್ನು ಹೇಗೆ ಅರ್ಥ ಮಾಡಿಕೊಳ್ತಾರೆ? ನೆನಪಿರ್ಲಿ, ಸಮಯ ಮತ್ತು ಸಲಹೆ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು. ಅತಿಯಾದ್ರೆ ಸಲಹೆ ಜೊತೆ ನಮ್ಮ ಸಮಯಕ್ಕೂ ಬೆಲೆ ಇರೋದಿಲ್ಲ. ಮನುಷ್ಯನ ಜೀವನದಲ್ಲಿ ದೊಡ್ಡ ಆಸ್ತಿ ಅಂದ್ರೆ ಕೇವಲ ಆರೋಗ್ಯ ಮಾತ್ರ. ಅದನ್ನು ಕಳೆದುಕೊಂಡರೆ ನೀನೆಷ್ಟು ಸಂಪಾದಿಸಿದ್ರೂ ವ್ಯರ್ಥವೇ. ಒಳ್ಳೆಯವರಿಗೆ ಯಾಕೆ ಕಷ್ಟ ಬರ್ತದೆ ಎಂಬ ಪ್ರಶ್ನೆಗೆ ಉತ್ತರ ಒಂದೇ: ಬೆಂಕಿಯಲ್ಲಿ ಸುಟ್ಟಷ್ಟು ಚಿನ್ನ ಶುದ್ಧವಾಗ್ತದೆ. ನಿನ್ನ ಪಾಲಿನ ಕಷ್ಟಗಳು ನಿನ್ನ ಹಳೆಯ ಕರ್ಮವನ್ನು ಕಳೆದು ನಿನ್ನನ್ನು ಪವಿತ್ರಗೊಳಿಸುತ್ತಿವೆ ಅಷ್ಟೇ. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಯಾರನ್ನೋ ಮೆಚ್ಚಿಸುವ ಬರದಲ್ಲಿ ನಮ್ಮವರನ್ನ ನಿರ್ಲಕ್ಷಿಸಬಾರದು. ಶ್ರೀಕೃಷ್ಣ ಹೇಳ್ತಾರೆ, ನೀವು ಸಂಪೂರ್ಣವಾಗಿ ಶರಣಾದಾಗ ನಿಮ್ಮ ಹೊರೆಗಳನ್ನು ನಾನು ಹೊರ್ತೇನೆ. ನೀನು ನನ್ನ ಕಡೆಗೆ 1 ಹೆಜ್ಜೆ ಇಡು, ನಿನ್ನನ್ನು ರಕ್ಷಿಸಲು ನಾನು 1000 ಹೆಜ್ಜೆ ಇಡ್ತೇನೆ. ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ನಮ್ಮ ಕೈ ಬಿಟ್ಟವರನ್ನು ಮತ್ತು ಅಂಥದೇ ಸಮಯದಲ್ಲಿ ನಮ್ಮ ಕೈ ಹಿಡಿದವರನ್ನ ಯಾವತ್ತಿಗೂ ಮರಿಬಾರದು. ಸೂರ್ಯನಂತಿರಿ, ನಂಬಿದವರಿಗೆ ಬೆಳಕಾಗಿ, ಉರ್ಕೊಳ್ಳೋರಿಗೆ ಬೆಂಕಿಯಾಗಿ. ಕಂಡಿರುವ ಕನಸಿಗೂ ನಡೆಯುತ್ತಿರುವ ದಾರಿಗೂ ಯಾವುದೇ ಸಂಬಂಧವಿಲ್ಲ. ಮನಸ್ಸಿನಿಂದ ಒಳ್ಳೆಯವರಾಗಿರೋಣ ಸಾಕು. ನಾವು ಯಾರಿಗೆ ಹೇಗೆ ಕಾಣಿಸಿದ್ರೂ ಚಿಂತೆ ಇಲ್ಲ. ಯಾರು ನಿನ್ನವರು, ಯಾವುದು ನಿನ್ನದು ಎಂಬುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ. ಒಂದು ತಪ್ಪಾದ ಆಯ್ಕೆ ಜೀವನದ ನಗು ನೆಮ್ಮದಿನೇ ಹಾಳು ಮಾಡುತ್ತೆ. ಸಾಧನೆ ಮಾಡಬೇಕು ಎನ್ನುವುದು ಏನೂ ಇಲ್ಲ. ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ. ಅವಕಾಶಕ್ಕಾಗಿ ಸೇರುವ ಸ್ನೇಹ, ಅವಶ್ಯಕತೆಗಾಗಿ ಸೇರುವ ಸಂಬಂಧಗಳು ಎಂದಿಗೂ ಶಾಶ್ವತವಲ್ಲ. ಕೆಲವೊಮ್ಮೆ ನಿನಗೆ ಬೇಕಾದದ್ದು ಸಿಗದೆ ಹೋದರೆ ಬೇಸರ ಪಡಬೇಡ. ನಿನ್ನ ರಕ್ಷಣೆಗಾಗಿ ದೇವರು ಕೆಲವು ಬಾಗಿಲುಗಳನ್ನು ಮುಚ್ಚಿರ್ತಾನೆ. ಆತನ ನಿರ್ಧಾರ ನಿನ್ನ ಇಚ್ಛೆಗಿಂತ ಯಾವಾಗಲೂ ಮೇಲಾಗಿರ್ತದೆ. ಸಮಸ್ಯೆಗಳು ಸೃಷ್ಟಿಯಾಗುವುದು ನಮ್ಮ ಮಾತಿನ ಧ್ವನಿಯಿಂದ. ಏನು ಹೇಳ್ತೇವೆ ಎನ್ನುವುದಕ್ಕಿಂತ ಹೇಗೆ ಹೇಳ್ತೇವೆ ಎನ್ನುವುದೇ ಬಹಳ ಮುಖ್ಯ. ಧ್ವನಿ ಬದಲಾದರೆ ಬದುಕೆ ಬದಲಾಗ್ತದೆ. ಯೋಚಿಸಿ ನೋಡಿದ್ರೆ ಎಲ್ಲ ನಮ್ಮವರೇ, ಆದರೆ ಚಿಂತಿಸಿ ನೋಡಿದ್ರೆ ಯಾರು ನಮ್ಮವರಲ್ಲ. ಸಮಸ್ಯೆಗಳ ಹಿಂದೆ ಪರಿಹಾರ, ದುಃಖದ ಹಿಂದೆ ಸುಖ, ಸವಾಲಿನ ಹಿಂದೆ ಒಂದು ಅವಕಾಶ ಇದ್ದೇ ಇರುತ್ತೆ. ಕಾಯ್ಬೇಕಷ್ಟೇ. ಸಮಯವು ಹಣಕ್ಕಿಂತ ಅಮೂಲ್ಯವಾದದ್ದು. ಜೀವನದಲ್ಲಿ ಹಣವನ್ನು ಗಳಿಸಬಹುದು, ಆದರೆ ಕಳೆದು ಹೋದ ಸಮಯವನ್ನು ಮರಳಿ ತರಲು ಸಾಧ್ಯವಿಲ್ಲ. ಒಂದು ದಿನ ದಾರಿಯಲ್ಲಿ ಸುಖ ಮತ್ತು ದುಃಖ ಪರಸ್ಪರ ಎದುರಾದವು. ದುಃಖವು ಸುಖವನ್ನು ನೋಡಿ ಹೇಳಿತು, ನೀನೆಷ್ಟು ಭಾಗ್ಯಶಾಲಿ. ಜನರು ನಿನ್ನನ್ನು ಪಡೆಯಲು ಎಷ್ಟು ಪ್ರಯತ್ನ ಪಡ್ತಾರೆ. ಆಗ ಸುಖ ಮಂದ ಹಾಸ ಮಾಡಿ ಹೇಳಿತು, ನಿಜವಾದ ಭಾಗ್ಯವಂತನು ನಾನಲ್ಲ, ನೀನೆ. ದುಃಖ ಆಶ್ಚರ್ಯದಿಂದ ಕೇಳಿತು, ಅದು ಹೇಗೆ? ಸುಖವು ಶಾಂತವಾಗಿ ಉತ್ತರಿಸಿತು, ಯಾಕಂದ್ರೆ ಜನರು ನಿನ್ನನ್ನು ಅನುಭವಿಸಿದಾಗ ತಮ್ಮವರನ್ನ ನೆನಪಿಸಿಕೊಳ್ತಾರೆ. ಆದರೆ ನನ್ನನ್ನು ಪಡೆದ ನಂತರ ಹಲವರು ತಮ್ಮವರನ್ನೇ ಮರೆತು ಬಿಡ್ತಾರೆ. ದೇವರು ನೋವು ಕೊಡೋಕೆ ಒಬ್ಬರನ್ನ ಇಟ್ಟಿದ್ರೆ ಹಾಗೆ ಖುಷಿ ಕೊಡೋಕು ಒಬ್ಬರನ್ನ ಇಟ್ಟಿರ್ತಾನೆ. ಕಾಯೋ ತಾಳ್ಮೆ ನಮಗಿರ್ಬೇಕಷ್ಟೇ. ಕೆಲವೊಮ್ಮೆ ಯಾರು ಇರದೆ ಒಂಟಿಯಾದರೆ, ಕೆಲವೊಮ್ಮೆ ಎಲ್ಲಾ ಇದ್ದು ಒಂಟಿಯಾಗಿ ಬಿಡ್ತೇವೆ. ಇನ್ನೊಬ್ಬರನ್ನ ನಗಿಸಿ ನಗೋಣ, ನೋಯಿಸಿ ನಗೋದ್ ಬೇಡ. ಹಣಕ್ಕೂ ಋಣಕ್ಕೂ ತುಂಬಾನೇ ವ್ಯತ್ಯಾಸ. ಹಣಕ್ಕೆ ಎಲ್ಲ ಕೆಲಸ ಮಾಡಬೇಕು, ಅದೇ ಋಣಕ್ಕೆ ಬರೀ ಒಳ್ಳೆಯ ಕೆಲಸ ಅಷ್ಟೇ ಮಾಡಬೇಕು. ಅವಮಾನಗಳು ಬದುಕಲೇಬೇಕೆಂಬ ಧೈರ್ಯ ಕೊಟ್ಟರೆ ಅನುಭವಗಳು ಹೇಗೆ ಬದುಕಬೇಕೆಂಬ ಮಾರ್ಗ ತೋರಿಸ್ತವೆ. ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಇಷ್ಟವಾಗ್ತೇವೆ, ಅವಶ್ಯಕತೆ ಮುಗಿದ ಮೇಲೆ ನಾವು ಕಷ್ಟವಾಗ್ತೇವೆ. ಮಾತು ಬೆಳ್ಳಿ, ಮೌನ ಬಂಗಾರ. ಅನಗತ್ಯವಾಗಿ ಮಾತಾಡುವುದನ್ನು ಕಡಿಮೆ ಮಾಡಿದಾಗ ನಾವು ಆಡುವ ಕೆಲವೇ ಮಾತುಗಳಿಗೆ ತೂಕ ಮತ್ತು ಬೆಲೆ ಸಿಗ್ತದೆ. ಈ ಜಗತ್ತಿನ ಅತಿ ಶ್ರೇಷ್ಠವಾದ ನಿಧಿ ಯಾವುದೆಂದ್ರೆ ನಮ್ಮನ್ನು ಪ್ರೀತಿಸುವ ಮತ್ತು ಕಷ್ಟ ಕಾಲದಲ್ಲಿ ಬೆಂಬಲ ಕೊಡುವ ಕೈಗಳು. ನಗುವಿನ ಹಿಂದೆ 1000 ನೋವಿದ್ದರೂ ಪರವಾಗಿಲ್ಲ, ಆದರೆ ನಂಬಿಕೆ ಹಿಂದೆ ಯಾವತ್ತೂ ಮೋಸ ಇರಬಾರ್ದು.
ವರ್ಷವೆಲ್ಲ ಖಾಲಿ ಇದ್ದ ಭೂಮಿಗೆ ಒಂದು ಮಳೆ ಸಾಕು ಹಸಿರಾಗಲು. ಹಾಗೆ ನಮ್ಮ ಒಂದು ಒಳ್ಳೆ ನಿರ್ಧಾರ ಸಾಕು ಜೀವನವನ್ನು ಸುಂದರವಾಗಿಸಿಕೊಳ್ಳಲು. ಮನುಷ್ಯನ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ ಕೊನೆಗೆ ಅವನ ಮನಸ್ಸಲ್ಲಿ ಉಳಿಯೋದು ಮೌನ. ಜೀವನದಲ್ಲಿ ಜಾತಕ ಹೊಂದಾಣಿಕೆ ಇಲ್ಲದೆ ಉಳಿಯುವ ಅದ್ಭುತ ಸಂಬಂಧವೆಂದರೆ ಸ್ನೇಹ ಮಾತ್ರ. ಸಮಸ್ಯೆಗಳಿಂದ ತಪ್ಪಿಸಿಕೊಂಡು ಬದುಕುವುದು ಜೀವನವಲ್ಲ, ಸಮಸ್ಯೆಗಳೊಂದಿಗೆ ಬೆಳೆಯುವುದು ನಿಜವಾದ ಜೀವನ. ಮನುಷ್ಯರು ಕೂಡ ಸೂರ್ಯಕಾಂತಿ ಹೂ ಇದ್ದಾಗೆ, ಯಾವ ಕಡೆ ಲಾಭ ಇರುತ್ತೋ ಆ ಕಡೆಗೆ ತಿರುಗ್ತಾರೆ. ಯಾವುದೇ ಯಶಸ್ಸು ಅಂತಿಮವಲ್ಲ, ಸೋಲು ಕೊನೆಯಲ್ಲ. ಇವೆರಡನ್ನು ಸರಿದೂಗಿಸಿಕೊಂಡು ಸಾಗುವ ಧೈರ್ಯವೇ ಬದುಕು. ನಮ್ಮಿಂದ ಒಬ್ಬರಿಗೆ ತೊಂದರೆಯಾದ್ರೆ ಕ್ಷಮೆ ಕೇಳೋಣ, ನಾವೇ ತೊಂದರೆ ಆದ್ರೆ ಅವರಿಂದ ದೂರ ಇರೋಣ. ಯಾರಿಗೆ ತಮ್ಮ ತಪ್ಪುಗಳು ಅರಿವಿಗೆ ಬರುವುದಿಲ್ಲವೋ ಅವರಲ್ಲಿ ಬದಲಾವಣೆ ನೋಡಲು ಎಂದಿಗೂ ಸಾಧ್ಯವಿಲ್ಲ. ಎಲ್ಲರೂ ನಮ್ಮವರೇ, ಅವರವರ ಮನಸ್ಸಿಗೆ ಬೇಕೆನಿಸಿದಾಗ ಮಾತ್ರ. ಪ್ರಪಂಚದಲ್ಲಿ ಬೆಲೆ ಕಟ್ಟಲಾಗದ ವಸ್ತು ಅಂದ್ರೆ ಅದು ನಂಬಿಕೆ. ಅದನ್ನು ಗಳಿಸಲು ವರ್ಷಗಳೇ ಬೇಕು, ಆದರೆ ಕಳೆದುಕೊಳ್ಳಲು ಒಂದೇ ಕ್ಷಣ ಸಾಕು. ಹಣ ಯಾವ ವಸ್ತುವನ್ನಾದರೂ ಖರೀದಿಸುವ ಶಕ್ತಿ ಹೊಂದಿರಬಹುದು, ಆದರೆ ಭಾವನೆಗಳನ್ನು ಖರೀದಿಸುವ ಸಮಯ ಎಂದಿಗೂ ಬಾರದು. ತಿಂದು ಬಿಸಾಡಿದ ಬೀಜದಿಂದಲೇ ಹೆಮ್ಮರ ಬೆಳೆಯೋದು. ಯಾರೋ ನಿಮ್ಮನ್ನು ತಿರಸ್ಕರಿಸಿದ್ರೆಂದು ಕುಗ್ಗಬೇಡಿ, ತಿರಸ್ಕರಿಸಿದವರೇ ಪುರಸ್ಕರಿಸುವಂತೆ ಬೆಳೆಯಿರಿ. ಸುಳ್ಳು ಮತ್ತು ನಾಟಕ ಮಾಡೋಕೆ ನನಗ್ ಬರಲ್ಲ, ಅದಕ್ಕೆ ನನ್ನಲ್ಲಿ ಮೊದಲು ಬರೋದು ಕೋಪ ಮತ್ತು ಕಣ್ಣೀರು. ಗೆದ್ದಾಗ ಕೈ ಕುಲುಕುವವರಲ್ಲ, ಸೋತಾಗ ನಾನಿದ್ದೇನೆ ಎಂದು ಕೈ ಹಿಡಿದು ನಿಲ್ಲುವವರೇ ನಿಜವಾದ ನಮ್ಮವರು. ಸಮುದ್ರದಷ್ಟು ಸಂಪಾದನೆ ಇದ್ದರೆ ಸರಿ ಹೊಂದುವುದಿಲ್ಲ, ಸಮಯಕ್ಕೆ ಸಹಾಯ ಮಾಡುವ ಗುಣ ಇರಬೇಕು. ನಾವ್ಯಾವಾಗಲೂ ನಾವಾಗಿರಬೇಕು, ಯಾಕಂದ್ರೆ ಜೆರಾಕ್ಸ್ ಪ್ರತಿಗಿಂತ ಮೂಲ ಪ್ರತಿಯು ಹೆಚ್ಚು ಮೌಲ್ಯಯುತವಾಗಿರ್ತದೆ. ಅತಿಯಾದ ನಿಯತ್ತು ಮತ್ತು ಅತಿಯಾದ ಪ್ರೀತಿ ಎರಡು ನಮ್ಮನ್ನ ಕೊನೆಗೆ ಒಬ್ಬಂಟಿ ಮಾಡ್ತವೆ. ನಾವು ಬೇಡಿದೆಲ್ಲ ಸಿಗಲಿಲ್ಲವೆಂದು ದೇವರನ್ನ ದೂಷಿಸ್ತೇವೆ, ಆದರೆ ಒಮ್ಮೆ ತಿರುಗಿ ನೋಡಿ, ಜಗತ್ತಿನಲ್ಲಿ ಕೇವಲ ಒಂದು ಪ್ರೀತಿಯ ತುತ್ತಿಗಾಗಿ ಕಣ್ಣೀರಿಡುವ ಎಷ್ಟೋ ಜೀವಗಳು ನಮ್ಮ ಕಣ್ಣೆದುರಿಗಿದೆ. ಖುಷಿಗಾಗಿ ಎಲ್ಲರೊಂದಿಗೆ ಬದುಕು, ನೆಮ್ಮದಿಗಾಗಿ ಏಕಾಂಗಿಯಾಗಿ ಬದುಕು. ಮನುಷ್ಯನಿಗೆ ಆಸೆ ಜಾಸ್ತಿ, ಇಷ್ಟಪಟ್ಟಿದೆಲ್ಲ ಬೇಕು ಅಂತ ಬಯಸ್ತಾನೆ. ಕಾಲಕ್ಕೆ ಕ್ಲಾರಿಟಿ ಜಾಸ್ತಿ, ಯಾರಿಗೆ ಏನು ಕೊಡಬೇಕು ಎಷ್ಟು ಕೊಡಬೇಕು ಅದನ್ನಷ್ಟೇ ಕೊಡ್ತದೆ. ಸಮಸ್ಯೆಗಳಿಲ್ಲದ ಮನುಷ್ಯನಿಲ್ಲ, ನಷ್ಟವಿಲ್ಲದ ವ್ಯಾಪಾರವಿಲ್ಲ, ಕಷ್ಟವಿಲ್ಲದ ವ್ಯವಸಾಯವಿಲ್ಲ, ನೋವಿಲ್ಲದ ಸಂಸಾರವಿಲ್ಲ, ಒತ್ತಡವಿಲ್ಲದ ಕೆಲಸವಿಲ್ಲ. ಇವೆಲ್ಲವನ್ನು ಜಯಿಸಿದ್ರೇನೆ ಜೀವನ. ಕಣ್ಣಿಗೂ ಕಣ್ಣೀರಿಗೂ ಏನು ವ್ಯತ್ಯಾಸ ಇಷ್ಟೇ. ಕಣ್ಣಿಗೆ ಹೊರಗಿನ ಪ್ರಪಂಚ ಗೊತ್ತು, ಕಣ್ಣೀರಿಗೆ ಒಳಗಿನ ನೋವು ಗೊತ್ತು. ಪ್ರಾರ್ಥನೆ ಮತ್ತು ನಂಬಿಕೆ ಎರಡು ಕಣ್ಣಿಗೆ ಕಾಣದಿರಬಹುದು, ಆದ್ರೆ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಶಕ್ತಿ ಎರಡಕ್ಕೂ ಇದೆ. ಎಲ್ಲಾ ಬೆರಳುಗಳು ಒಂದೇ ಉದ್ದವಾಗಿರೋದಿಲ್ಲ, ಆದರೆ ಮಡಚಿದಾಗ ಅವೆಲ್ಲವೂ ಸಮಾನಾಗ್ತದೆ. ಅದೇ ರೀತಿ ನೀವು ಸಂದರ್ಭಗಳಿಗೆ ಹೊಂದಿಕೊಂಡಾಗ ಮಾತ್ರ ಜೀವನವು ಸುಲಭ ಮತ್ತು ಸಂತೋಷದಾಯಕವಾಗ್ತದೆ. ಅರ್ಥ ಮಾಡಿಕೊಳ್ಳುವುದಾಗ್ಲಿ ಅರ್ಥ ಮಾಡಿಸುವುದಾಗ್ಲಿ ಪ್ರತಿ ಬಾರಿ ನಾವೇ ಮಾಡ್ಬೇಕಂತಿಲ್ಲ, ಕೆಲವೊಂದನ್ನು ಸಮಯವೇ ಅರ್ಥ ಮಾಡಿಸುತ್ತೆ. ಇಂಕ್ ಮುಗಿದ ಮೇಲೆ ಪೆನ್ನಿಗೆ ಹೇಗೆ ಬೆಲೆ ಇರೋದಿಲ್ವೋ ಹಾಗೆ ಬೇರೆಯವರಿಗೆ ನಮ್ಮ ಅವಶ್ಯಕತೆ ಮುಗಿದ ಮೇಲೆ ನಮಗೂ ಬೆಲೆ ಇರೋದಿಲ್ಲ. ಮೌನ ಮತ್ತು ಮುಗುಳು ನಗೆಗಳು ಅತ್ಯಂತ ಬೆಲೆ ಬಾಳುವ ಆಭರಣಗಳು. ಅವು ಸಮಸ್ಯೆಗಳು ಬಾರದಂತೆ ಬಂದರೂ ಅತಿಯಾಗದಂತೆ ನೋಡಿಕೊಳ್ತವೆ. ಸ್ವರ್ಗ ಮತ್ತು ನರಕಗಳು ಸತ್ತ ಮೇಲೆ ಸಿಗುವ ಸ್ಥಳಗಳಲ್ಲ. ನಿಮ್ಮ ಮನಸ್ಸು ಪ್ರಸನ್ನವಾಗಿದ್ರೆ ಅದೇ ಸ್ವರ್ಗ, ಮನಸ್ಸು ಅಶಾಂತವಾಗಿದ್ರೆ ಅದೇ ನರಕ. ನಮ್ಮ ಪಾಡಿಗೆ ನಾವಿದ್ದಷ್ಟು ನೆಮ್ಮದಿ ಜಾಸ್ತಿ, ನಮ್ಮವರು ಅಂತ ಹಿಂದೆ ಹೋದಷ್ಟು ನೋವು ಜಾಸ್ತಿ. ಜೀವನವೇ ಒಂದು ಪಾಠಶಾಲೆ, ಅದರಲ್ಲಿ ಬರೋ ಒಂದೊಂದು ಸನ್ನಿವೇಶವು ಒಂದೊಂದು ದೊಡ್ಡ ಪರೀಕ್ಷೆ. ಅದರಲ್ಲಿ ತೇರ್ಗಡೆ ಆದವರಿಗೆ ಮಾತ್ರ ಜೀವನ ಸಾಕ್ಷಾತ್ಕಾರ. ಎಲ್ಲರಿಗೂ ತಮ್ಮ ಜ್ಞಾನದ ಬಗ್ಗೆ ಅಹಂಕಾರವಿದೆ, ಆದರೆ ಯಾರಿಗೂ ತಮ್ಮಲ್ಲಿರುವ ಅಹಂಕಾರದ ಬಗ್ಗೆ ಜ್ಞಾನವಿರೋದಿಲ್ಲ. ಕಡೆಗಣಿಸುವ ಸಂಬಂಧಗಳ ಮುಂದೆ ಮನಸ್ಸು ಕಲ್ಲಾಗಬೇಕೇ ಹೊರತು ಕಣ್ಣೀರ್ ಹಾಕಬಾರ್ದು. ಸಂತೋಷ ನಂಬಿಕೆ ಎನ್ನುವುದು ಮಾರಾಟಕ್ಕೆ ದೊರಕುವುದಿಲ್ಲ. ಸಂತೋಷವನ್ನು ಮನುಷ್ಯರ ಬಳಿ ಹಂಚಿಕೊಳ್ಬೇಕು, ನಂಬಿಕೆಯನ್ನು ಮನಸ್ಸಿನಿಂದ ಹಂಚಿಕೊಳ್ಬೇಕು. ಎಲ್ಲಿ ಮಾತಾಡಬೇಕು ಎಂದು ತಿಳಿದವನಿಗಿಂತ ಎಲ್ಲಿ ಮೌನವಾಗಿರಬೇಕು ಎಂದು ತಿಳಿದವನು ನಿಜವಾದ ಬುದ್ಧಿವಂತ. 100 ಟೀಕೆಗಳಿಂದ ಮಾಡಲಾಗದ ಪರಿವರ್ತನೆಯನ್ನು ಒಂದೊಳ್ಳೆಯ ಹಿತವಾದ ಮಾತಿನಿಂದ ಸಾಧಿಸಲು ಸಾಧ್ಯವಿದೆ. ಹುಟ್ಟುಗುಣಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಬೇವಿನ ಗಿಡದ ಮೇಲೆ ಹಾಲಿನ ಅಭಿಷೇಕ ಮಾಡಿದ್ರು ಬೇವು ಬೇವಾಗಿ ಇರ್ತದೆ, ಅದು ಬೆಲ್ಲವಾಗಲು ಸಾಧ್ಯವಿಲ್ಲ. ಒಬ್ಬರ ಮನ ನೋಯಿಸಲು ನಿಮಿಷ ಸಾಕು, ಆದರೆ ಆ ನೊಂದ ಮನಸ್ಸನ್ನು ಸರಿಪಡಿಸಲು ವರ್ಷಗಳೇ ಬೇಕು. ಎಲ್ರಿಗೂ ನಮಸ್ಕಾರ, ನಾನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸಾಧ್ಯವಾದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೊಂದು ಈ ವಿಡಿಯೋಗೆ ಹೈಪ್ ಮಾಡಿ. ಒಳ್ಳೆಯದಾಗಲಿ.